ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ನಿಮಗೆ ತಲುಪಬೇಕಾಗಿರೋ ಒಂದು ಪ್ರಮುಖ ಸಂದೇಶ ಅಥವಾ ಎಚ್ಚರಿಕೆ ಏನಿದೆ ಅದರ ಒಂದು ಸಂಕೇತ ಆಗಿರುತ್ತೆ. ಈ ಜಗತ್ತಿನಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಅದಕ್ಕೆ ದೈವದ ಇಚ್ಛೆ ಇರುತ್ತೆ, ಅನುಗ್ರಹ ಕೂಡ ಇರುತ್ತೆ. ಕೆಲವೊಂದು ಸಲ ಯೂನಿವರ್ಸ್ ನಮ್ಮ ಜೀವನದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ, ಸರಿಯಾದ ದಾರಿನಲ್ಲಿ ಹೋಗೋದಕ್ಕೆ ಅಥವಾ ನಾವು ಮಾಡ್ತಾ ಇರುವಂಥ ತಪ್ಪುಗಳೇನಿದೆ ಅದನ್ನು ತಿದ್ದುಕೊಳ್ಳೋದಕ್ಕೆ ತುಂಬ ಸಂಕೇತಗಳನ್ನು ಕಳಿಸ್ತಾ ಇರುತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ವಿಫಲ ಆಗ್ತಾ ಇರ್ತೇವೆ. ಹಾಗಾದರೆ ಇಂದಿನ ರೀಡಿಂಗಲ್ಲಿ ರಾಯರ ಆಶೀರ್ವಾದದ ಮೂಲಕ ನಿಮಗಾಗಿ ಯಾವ ಸಂದೇಶ ಬಂದಿದೆ, ಅದು ಎಚ್ಚರಿಕೆನ ಅಥವಾ ಸಂದೇಶನ, ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಷಯಗಳು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಸಂಖ್ಯೆಯನ್ನು ನೀವು ಸಂಪರ್ಕ ಮಾಡ್ಬೋದು. ನಮ್ಮಲ್ಲಿ ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಟ್ಯಾರೋ ರೀಡಿಂಗ್, ಕ್ರಿಸ್ಟಲ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಈ ರೀತಿ ಚಕ್ರ ಬ್ಯಾಲೆನ್ಸಿಂಗ್ ಕೆಲವೊಂದು ಸೇವೆಗಳು ಇರುತ್ತೆ. ನಿಮಗೆ ಯಾವುದರ ಒಂದು ಅವಶ್ಯಕತೆ ಇದೆ ಖಂಡಿತ ಅದನ್ನು ನೀವು ತಗೊಂಡು ನೋಡಬಹುದು. ಈ ವಿಡಿಯೋ ಯಾವುದೇ ಒಂದು ನಿರ್ದಿಷ್ಟ ಸಮಯಕ್ಕೆ ಸೀಮಿತ ಆಗಿರೋದಿಲ್ಲ. ನೀವು ಈ ವಿಡಿಯೋನ ಯಾವ ದಿನ ನೋಡ್ತಾ ಇದ್ದೀರೋ ಆ ದಿನಕ್ಕೆ ಈ ಸಂದೇಶ ಅನ್ನೋದು ಅನ್ವಯ ಆಗುತ್ತೆ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೆಚ್ಚು ಅಟ್ರಾಕ್ಟ್ ಆಗುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೂಡ ಒಂದು ಕಾರ್ಡನ್ನು ಆಯ್ಕೆ ಮಾಡಬಹುದು. ಆ ಕಾರ್ಡ್ ಮೂಲಕ ರಾಯರು ನಿಮಗೆ ಯಾವ ಸಂದೇಶ ಎಚ್ಚರಿಕೆ ನೀಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಬಹಳಷ್ಟು ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ, ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ನಮ್ಮ ಜೀವನದಲ್ಲಿ ಅನ್ನೋದಾದರೆ ಅದಕ್ಕೆ ಒಂದು ಪರಿಹಾರ ಏನು ಅಂತ ನೀವು ಹುಡುಕ್ತಿದ್ರೆ ಖಂಡಿತ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದರಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗೋ ರೀತಿ, ನಿಮ್ಮ ಜೀವನದಲ್ಲಿ ಏಳಿಗೆ ಬರೋ ರೀತಿ ಈ ಒಂದು ಕ್ರಿಸ್ಟಲನ್ನು ಡಿಸೈನ್ ಮಾಡಲಾಗಿರುತ್ತೆ. ಪ್ರತಿಯೊಬ್ಬರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ತಗೊಂಡು ನಿಮಗೆ ಸರಿ ಹೋಗುವಂತಹ, ನಿಮಗೆ ಶುಭ ತರುವಂತಹ ಒಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕಿ ನಿಮಗಾಗಿಯೇ ಮಾಡಿರುವಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನೀವು ಪಡೆದುಕೊಳ್ಬಹುದಾಗಿರುತ್ತೆ. ಖಂಡಿತ ನಿಮಗೆ ಬೇಕಾದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ರಾಯರ ಒಂದು ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ರಾಯರು ನಿಮಗೆ ನೀಡ್ತಾ ಇರುವಂಥ ಪ್ರಮುಖ ಎಚ್ಚರಿಕೆ ಏನಂದರೆ, ಆತರ ಬೇಡ, ತಾಳ್ಮೆ ಇರಲಿ. ಹೌದು, ನೀವು ಇಷ್ಟು ದಿನ ಕಷ್ಟಪಟ್ಟದ್ದಕ್ಕೆ ಸುರಿಸಿರುವಂಥ ಬೆವರಿಗೆ ತಕ್ಕದಾಗಿರುವಂಥ ಒಂದು ಪ್ರತಿಫಲ ಸಿಗುವಂಥ ಸಮಯ ಹತ್ತಿರದಲ್ಲೇ ಇದೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಅದಕ್ಕೆ ಬೇಸರ ಮಾಡಿಕೊಂಡು ಅರ್ಧಕ್ಕೆ ನೀವು ಮಾಡುವಂಥ ಕೆಲಸವನ್ನು ನಿಲ್ಲಿಸಬಾರ್ದು. ಯಾವುದೇ ಕಾರಣಕ್ಕೂ ಆ ಒಂದು ತಪ್ಪನ್ನು ನೀವು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯಲ್ಲಿ ಕಾಣ್ತಾ ಇರುವಂಥದ್ದು. ಇದರಲ್ಲಿರುವಂತಹ ಒಂದು ಕುದುರೆ ಸವಾರ ತುಂಬ ಆತುರವಾಗಿ ಏನು ಓಡ್ತಾ ಇಲ್ಲ ಅಲ್ವಾ? ಅದೇ ರೀತಿ ಅದರ ಒಂದು ಶ್ರದ್ಧೆ ಏನಿದೆ, ಆ ಒಂದು ಗುರಿನ ನೋಡ್ತಾ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ನೋಡಿ ಇವರು. ಅದೇ ರೀತಿ ಇಲ್ಲಿ ನಿಮಗೆ ಒಂದು ತಾಳ್ಮೆಯಿಂದ ಇರಬೇಕು ಅನ್ನೋ ಒಂದು ಸಂದೇಶ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇದು ಒಂದು ಅರ್ತ್ ಎಲಿಮೆಂಟ್ ಆಗಿರುತ್ತೆ. ಅಂದರೆ ಭೂಮಿ ಎಷ್ಟು ನಿಧಾನಕ್ಕೆ ಎಲ್ಲ ಕೆಲಸನ ಮಾಡುತ್ತೆ ಅಲ್ವಾ, ಅದೇ ರೀತಿ ನೀವು ಸ್ವಲ್ಪ ನಿಧಾನವಾಗಿ ಇರಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ, ವ್ಯಾಪಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಸರಿಯಾಗಿರೋ ದಾರಿನಲ್ಲಿ ಇದ್ದೀರಾ. ನೀವು ಕಟ್ತಾ ಇರುವಂಥ ಒಂದು ಭವಿಷ್ಯ, ಒಂದು ಫೌಂಡೇಶನ್ ಏನಿದೆ ಅಲ್ವಾ, ಅದು ತುಂಬಾ ಒಂದು ಸೆಕ್ಯೂರ್ಡ್ ಆಗಿರುವಂಥದ್ದು. ಇದು ರಾತ್ರೋರಾತ್ರಿ ಸಿಗೋ ಯಶಸ್ಸಲ್ಲ ಖಂಡಿತವಾಗ್ಲೂ. ಬದಲಾಗಿ ಜೀವನ ಪೂರ್ತಿ ಶಾಶ್ವತವಾಗಿ ಉಳಿಯುವಂಥ ಯಶಸ್ಸು ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ನಿಮ್ಮ ಒಂದು ಹಾರ್ಡ್ ವರ್ಕ್ ಅನ್ನೋದು ನೋಡ್ತಾ ಇದ್ದೀವಿ. ಅದಕ್ಕೆ ರಾಯರ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ನಿಮ್ಮಲ್ಲಿ ಒಂದು ತಾಳ್ಮೆ ಜಾಸ್ತಿ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂದರೆ ಗ್ರೌಂಡಿಂಗನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಹೊತ್ತು ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯುವಾಗ ನಿಮ್ಮ ಕಾಲಿಂದ ಒಂದು ರೂಟ್ಸ್ ಏನಿದೆ, ಬೇರುಗಳೇನಿದೆ, ಅದು ಮದರ್ ಅರ್ತ್ಗೆ ಕನೆಕ್ಟ್ ಆಗಿದೆ ಅನ್ನೋ ಒಂದು ವಿಶ್ವಲೈಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಏನು ಯೋಚನೆ ಮಾಡದೆ ನಡಿಬೇಕಾಗಿರುತ್ತೆ. ಅಥವಾ ಕೆಲವೊಂದು ಕ್ರಿಸ್ಟಲ್ಗಳನ್ನು ಕೂಡ ನೀವು ಉಪಯೋಗ ಮಾಡಬಹುದು. ಗ್ರೀನ್ ಅವೆಂಚುರೈನ್ ಆಗಿರ್ಬೋದು, ಅಥವಾ ಒಂದು ಟೈಗರ್ ಐಸ್ ಅಂತ ಏನು ಹೇಳ್ತೀವಿ, ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿರುವಂಥ ಒಂದು ತಾಳ್ಮೆ ಅನ್ನೋದು ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ಸಂದೇಶ ನಿಮಗೆ ಅನ್ವಯ ಆಗಿದೆ ಅನಿಸಿದ್ರೆ ಈ ಒಂದು ಪಾಸಿಟಿವ್ ಎನರ್ಜಿನ ನೀವು ಪಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು
ಕಮೆಂಟಲ್ಲಿ ಟೈಪ್ ಮಾಡಿ. ನಿಮಗೆ ಹಣಕಾಸಿನ ತೊಂದರೆ ಇದೆ, ಸಾಲದ ಸಮಸ್ಯೆಗಳಿದೆ, ಯಾವುದೇ ಒಂದು ದುಡ್ಡು ಬರ್ತಾ ಇಲ್ಲ ಸ್ಟಕ್ ಆಗಿದೆ, ಈ ರೀತಿ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳೇನಾದರೂ ಅನುಭವಿಸ್ತಾ ಇದ್ದರೆ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡ್ಬೋದು. 2 ಕ್ರಿಸ್ಟಲ್ಗಳು ಕೂಡ ಹಣಕಾಸಿನ ತೊಂದರೆಯನ್ನು ಕಡಿಮೆ ಮಾಡೋದಕ್ಕೆ ಅಂತಲೇ ಇರುವಂಥದ್ದು. ಖಂಡಿತ ನಿಮಗೆ ಈ ಒಂದು ಸಮಸ್ಯೆ ಇದ್ದರೆ ಇದರ ಉಪಯೋಗವನ್ನು ಪಡ್ಕೋಬೋದಾಗಿರುತ್ತೆ. ಹಣಕಾಸಿನ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ, ಮನಿ ಬ್ಲಾಕೇಜಸ್ ಅಂತ ಏನು ಹೇಳ್ತೀವಿ ಅದನ್ನು ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ, ಭ್ರಮೆಗಳಿಂದ ಹೊರಗಡೆ ಬನ್ನಿ. ಅಂದರೆ ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೌದು, ಸತ್ಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಆಸೆಗಳಿರ್ಬೋದು, ಮುಂದೆ ಏನೇನೋ ಅವಕಾಶಗಳು ಕಾಣಿಸ್ತಾ ಇದೆ ನಿಮಗೆ. ಆದರೆ ನೆನಪಿರಲಿ, ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅಲ್ವಾ. ಯಾರೋ ತೋರಿಸಿರೋ ಆಸೆಗಳೇನಿದೆ ಅದೆಲ್ಲ ವಾಸ್ತವ ಏನಿದೆ ಅಟ್ ಪ್ರೆಸೆಂಟ್ ಆಗಿರುವಂಥದ್ದು. ಅದಕ್ಕೆ ದೂರ ಆಗಿರುವಂಥ ಕನಸುಗಳಿಗೆ ಬಲಿಯಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ. ಇದೇ ನಿಮಗಿರುವಂಥ ತುಂಬ ಪ್ರಮುಖವಾದ ಎಚ್ಚರಿಕೆ ಅಂತ ನೋಡ್ಬೋದು. ಇದರಲ್ಲಿ ಒಂದು ಮೋಡ್ಗಳ ಮಧ್ಯೆ ಇರುವಂಥ ಒಂದು 7 ಕಪ್ಗಳು ಕಾಣ್ತಾ ಇದೆ ಅಲ್ವಾ. ಜೊತೆಗೆ ಅದರಲ್ಲಿ ಅಪಾಯಕಾರಿಯಾಗಿರುವಂಥ ಹಾವು ಕೂಡ ಇದೆ. ಇದೊಂದು ನಮಗೆ ಒಂದು ಕಲ್ಪನಾ ಲೋಕ ಥರ ಕಾಣ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇದೊಂದು ವಾಟರ್ ಎಲಿಮೆಂಟ್ ಆಗಿರುತ್ತೆ. ನಿಮ್ಮ ಒಂದು ಕರಿಯರ್ ವಿಷಯದಲ್ಲಿ ಅಥವಾ ಪರ್ಸನಲ್ ವಿಷಯದಲ್ಲಿ ನೋಡೋದಾದರೆ ನೀವು ತುಂಬ ಕನ್ಫ್ಯೂಷನಲ್ಲಿದ್ದೀರಾ. ಒಂದೇ ಬಾರಿ ತುಂಬ ಕೆಲಸಗಳಿಗೆ ಕೈ ಹಾಕೋದು ಕೂಡ ಅಪಾಯ ಅನ್ನೋದು ಕಾಣ್ತಾ ಇದೆ. ತುಂಬ ಗಾಳಿಗೋಪುರ ಕಟ್ಕೊಳ್ತಾ ಇರುವಂತಹ ಸಮಯ ಇದಲ್ಲ. ನಿಮ್ಮಲ್ಲಿರುವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ ಅದೆಲ್ಲದನ್ನು ಕೂಡ ಪಕ್ಕಕ್ಕಿಟ್ಟು ನಿಮ್ಮ ಗುರಿ ಮೇಲೆ ನಿಮ್ಮ ಫೋಕಸನ್ನು ಹರಿಸುವಂಥ ಸಮಯ ಇದು. ನಿಮ್ಮ ಆಯ್ಕೆ ಯಾವಾಗಲೂ ಕೂಡ ಒಂದು ಪ್ರಾಮಾಣಿಕವಾಗಿರಲಿ, ಅದರಲ್ಲೂ ಕೂಡ ಒಂದು ವಾಸ್ತವಕ್ಕೆ ಹತ್ತಿರವಾಗಿರುವಂಥದ್ದಿರಲಿ. ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಬೋದು. ಮೋಸ ಹೋಗುವಂಥ ಚಾನ್ಸಸ್ ಇರೋದ್ರಿಂದ ಈ ಒಂದು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದು ಒಳ್ಳೆಯದಂತ ಕಾಣ್ತಾ ಇದೆ. ರಾಘವೇಂದ್ರ ಸ್ವಾಮಿಯವರ ಒಂದು ಮಂತ್ರ ಜಪವನ್ನು ಮಾಡ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವುದು ಮಂತ್ರ ಅಂತ ಹೇಳಿ. ಒಂದು 10 ನಿಮಿಷ ಅಥವಾ 21 ಬಾರಿ ಹೇಳ್ಕೊಳ್ಳುವಂಥದ್ದು, ಅವರ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇದೆಲ್ಲದನ್ನು ಕೂಡ ನೀವು ಮಾಡ್ಬೋದು. ಸಾಧ್ಯ ಆದರೆ ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು, ಅಮೆಥೈಸ್ಟ್ ಆಗಿರ್ಬೋದು. ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರೋದಕ್ಕೆ ಸಹಾಯ ಆಗುತ್ತೆ. ಬೇರೆಯವರು ನಿಮಗೆ ಈಸಿಯಾಗಿ ಮೋಸ ಮಾಡೋದನ್ನ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಪ್ರಭಾವ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಅದು ದೃಷ್ಟಿದೋಷ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ನೆಗೆಟಿವ್ ಎನರ್ಜಿನ ನೀವು ರಿಮೂವ್ ಮಾಡ್ಕೋಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ಗಳ ಉಪಯೋಗವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಈ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಯಾರಿಗಾದರೂ ಒಂದು ಅನುಮಾನ ಇದೆ, ಅವರು ನಮಗೇನೋ ತೊಂದರೆ ಕೊಡ್ಬೋದು, ಒಂದು ಕೆಡುಕನ್ನು ಮಾಡಿಸಬಹುದು ಅಂತ, ಆ ಒಂದು ಅನುಮಾನ ಖಂಡಿತ ನಿಮ್ಮಲ್ಲಿ ಇದ್ದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಕಂಪ್ಲೀಟಾಗಿ ಯಾವೆಲ್ಲ ಒಂದು ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತೊಂದರೆ ಕೊಡ್ತಾ ಇರುವಂಥದ್ದು, ಅದರಿಂದ ಬಂದಿರುವಂಥ ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ತೊಂದರೆಗಳು ಅಥವಾ ಫ್ಯಾಮಿಲಿ ವಿಷಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಎಲ್ಲದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ಇಲ್ಲಿ ಬಂದಿರುವಂಥದ್ದು ದ ಮೆಜಿಷಿಯನ್ ಕಾರ್ಡ್. ಅಂದರೆ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಏನು ಕಾಣ್ತಿದೆ ಅಲ್ವಾ, ಇನ್ಫಿನಿಟಿ ಅಂದ್ರೇ ಒಂದು ಅಬ್ಯಾಂಡೆನ್ಸ್ ಅಂತ ಅರ್ಥ. ಅಂದರೆ ಇಲ್ಲಿ ನಿಮಗೆ ಒಂದು ರಾಯರ ಸಂದೇಶ, ಎಚ್ಚರಿಕೆ ಏನಿದೆ ಅಂದರೆ ನಿಮ್ಮ ಒಂದು ಕೇಪಬಿಲಿಟಿ ಏನಿದೆ, ನೀವೇ ಅದನ್ನು ಅನುಮಾನ ಪಡ್ತಾ ಇದ್ದೀರಾ, ನಿಮ್ಮ ಮೇಲಿರುವಂಥ ನಂಬಿಕೆನ ನೀವು ಕಳೆದುಕೊಳ್ಬೇಡಿ ಅನ್ನೋದಾಗಿದೆ. ಮೆಜಿಷಿಯನ್ ಅಂದರೆ ಎಲ್ಲದನ್ನು ಕೂಡ ಸರಿ ಮಾಡುವಂಥ ವ್ಯಕ್ತಿ, ಅಂದರೆ ನೀವು ಅದೇ ರೀತಿಯಾಗಿರುವಂಥ ಒಂದು ವ್ಯಕ್ತಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಬೇರೆ ಯಾರನ್ನೋ ಕೇಳ್ತಾ ಇದ್ದೀರಾ, ಯಾರೋ ಒಂದು ಪವಾಡ ಆಗ್ಬೋದೇನೋ ಅಂತ ಕಾಯ್ತಾ ಇದ್ದೀರಾ. ಆದರೆ ನಿಮ್ಮ ಜೀವನದಲ್ಲಿ ಬದಲಾಯಿಸುವಂಥ ಆ ಒಂದು ಜೀವನನ ಬದಲಾಯಿಸುವಂಥ ಒಂದು ದೈವಿಕ ಶಕ್ತಿ ಈಗಾಗಲೇ ನಿಮ್ಮೊಳಗಡೆನೇ ಇದೆ. ನಿಮ್ಮ ಗುರಿಯನ್ನು ತಲುಪಬೇಕಾಗಿರುವಂಥ ಎಲ್ಲ ದಾರಿಗಳು ಕೂಡ ನಿಮ್ಮ ಕಣ್ಮುಂದನೇ ಕಾಣಿಸ್ತಾ ಇದೆ. ಆದರೆ ನೀವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದೇ ನಿಮಗಿರುವಂಥ ಒಂದು ಎಚ್ಚರಿಕೆ ಆಗಿದೆ. ಇದರಲ್ಲಿರುವಂಥ ವ್ಯಕ್ತಿ ಮುಂದೆ ಇರುವಂಥ ಒಂದು ಕಪ್ ಏನಿರ್ಬೋದು, ಪೆಂಟಿಕಲ್ಸ್ ಆಗಿರ್ಬೋದು, ಸ್ವಾರ್ಡ್ಸ್ ಆಗಿರ್ಬೋದು, ಈ ಎಲ್ಲನೂ ಕೂಡ ಅದ್ರ ಜೊತೆಲಿ ಮೇಲೆ ಇರುವಂಥ ಒಂದು ಇನ್ಫಿನಿಟಿ ಸಿಂಬಲ್ ಏನು ಕಾಣ್ತಾ ಇದೆ ಅಲ್ವಾ, ಇದೆಲ್ಲದು ಕೂಡ ನಿಮ್ಮ ಒಂದು ಇಚ್ಛಾಶಕ್ತಿ ಏನಿದೆ, ವಿಲ್ ಪವರ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು.
ನಿಮ್ಮ ಕರಿಯರ್ ವಿಷಯದಲ್ಲಿ ಅಥವಾ ಪರ್ಸ್ನಲ್ ಲೈಫಲ್ಲಿ ಏನಿದೆ ಹೊಸತದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಇದು ಖಂಡಿತ ಸರಿಯಾಗಿರುವಂಥ ಸಮಯ. ನನ್ನಿಂದ ಆಗೋಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನು ಇಟ್ಕೊಳ್ಬೇಡಿ. ನೀವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡುವಂಥ ಒಂದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ, ಆ ಒಂದು ಶಕ್ತಿ ನಿಮಗೆ ತುಂಬ ಜಾಸ್ತಿ ಈಗ ಈ ಸಮಯದಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಯೋಚನೆ ಮಾಡ್ತಾ ಕೂರುವಂಥ ಸಮಯ ಇದಾಗಿಲ್ಲ. ಯಾವುದೇ ಒಂದು ಮಾಡಬೇಕು ಕೆಲಸ ಅಂದ್ಕೊಂಡಿದ್ರೆ ಖಂಡಿತ ಈಗ ಮಾಡಬಹುದು. ಈ ಒಂದು ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗಬೇಕು ಮ್ಯಾನಿಫೆಸ್ಟೇಷನ್ ಪವರ್ ನಿಮ್ಮಲ್ಲಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಅನ್ನೋದಾದರೆ, ಖಂಡಿತವಾಗ್ಲೂ ಪ್ರತಿದಿನ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅಥವಾ ರಾಯರಿಗೆ ದೀಪವನ್ನು ಬೆಳಗಿಸೋದಾಗಿರ್ಬೋದು, ಇದನ್ನು ನಿಮ್ಮಲ್ಲಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಪವರ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಇದು ಕೂಡ ನಿಮಗೆ ಸಹಾಯವನ್ನು ಮಾಡುತ್ತೆ. ಸಿಟ್ರೈನ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್, ಈ ಒಂದು ಕ್ರಿಸ್ಟಲ್ಸ್ ಏನಿದೆ ಅಲ್ವಾ, ಇದು ಕೂಡ ಮ್ಯಾನಿಫೆಸ್ಟೇಷನ್ ಪವರ್ನ ಜಾಸ್ತಿ ಮಾಡೋದಕ್ಕೆ ಅಥವಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ. ಈ ಒಂದು ಸಂದೇಶ ನಿಮಗೆಲ್ಲ ಅನ್ವಯ ಆಗಿದೆ ಅಂತ ಅನಿಸಿದ್ರೆ ಯಾವ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಕಮೆಂಟಲ್ಲಿ ನೀವು ಟೈಪ್ ಮಾಡೋದ್ರಿಂದ ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ನಿಮಗೆ ಸಹಾಯವನ್ನು ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಟ್ಯಾರೋ ರೀಡಿಂಗ್ ಮೂಲಕ, ಅದರಲ್ಲಿ ಕೆಲವೊಂದು ಸ್ಪೆಲ್ಸ್ ಇರುತ್ತೆ, ನ್ಯೂಮರಾಲಜಿನಲ್ಲಿ ಆಗಿರ್ಬೋದು, ಆಕಾಶಿಕ್ ರೆಕಾರ್ಡ್ಸಲ್ಲಿ ಆಗಿರ್ಬೋದು, ನೀವು ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಗೈಡೆನ್ಸ್ ಬೇಕಾಗಿದ್ದರೆ ಇಲ್ಲಿ ಕಾಣ್ತಾ ಇರುವಂತಹ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಕ್ರಿಸ್ಟಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಒಂದು ವೆಬ್ಸೈಟ್ ಕಾಣ್ತಿದೆ ಅಲ್ವಾ, ಅಲ್ಲಿ ಕೂಡ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಭೇಟಿ ನೀಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ರಾಯರ ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಖಂಡಿತ ತರುತ್ತೆ. ನಂಬಿಕೆ ಇರಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.